ಮಾಡಿರೋ ಪ್ರಯುಕ್ತ ಮಂಜು ಬ್ರೋ ಅವರು ಕೊಡಿಸ್ತಾ ಇದ್ದಾರೆ ಸಸ್ಯಾಹಾರಿ, ಅದು ಹೋಳಿಗೆ ಊಟ ಕೊಡಿಸ್ತಾ ಇದ್ದಾರೆ ಮಂಜು ಬ್ರೋ ಅವರು. ಕೇರಳದಿಂದ ಇಲ್ಲೇ ನಿನ್ನೊಳಗೆ ಬಂದಿದ್ದೀನಿ ಕೇರಳದಿಂದ ಬಂದರೆ ಶುಭಾಶಿಷ ಮಾಡೆ ಯಾರಿದಾರಪ್ಪ ಇವರು? ಎಷ್ಟು? 40 ಕೊಡಿ ಒಂದು ಮೇಳ. ಗೈಸ್ ಹಿಂಗೆ ಇಬ್ರು ಕಸುವ ಪಂಜೆ ಹುಡ್ಕೊಂಡು ಎಲ್ಲಿ ಹೋಗ್ತಾ ಇದೀವಿ ಅಂತ ಕೊಡಿ, ವಿಡಿಯೋನ ಲಾಸ್ಟ್ ತನಕ ನೋಡ್ರಿ. ಫೋನ್ ಪೇ ಗಿಂತೆಲ್ಲ ಮಾಡಿ ಎಲ್ಲ ಫೋನ್ ಪೇ ಮಾಡ್ಕೊಂಡು ಕ್ಯಾಶ್ ಎಲ್ಲ ಇಸ್ಕೊಂಡು ನೀವು ನೋಡ್ರೆ ಹೂನೇ ತಗೊಂಡ ಹೂ ಬಿಟ್ಟು ಹೋಗ್ಬಿಟ್ಟು ಒಳ್ಳೆ ಕಸುವ ಪೂಜೆ ಮಾಡ್ಸೋ ಅಂತ ಹೊಂಟಿವ ಏನಂತ ನಿಮಗೆ ಲಾಸ್ಟಿಗೆ ಗೊತ್ತಾಗುತ್ತೆ. ಶಿವೇಂದ್ರಿಯ ಪ್ರತಿಷ್ಠತಿ. ನಾವಿರೋ ಏರಿಯಾ ಪಕ್ಕಕ್ಕೆ ಗಣಪತಿ ದೇವಸ್ಥಾನ ಇತ್ತು, ಹೋಗಿ ಒಳ್ಳೆ ಕಸ ಪೂಜೆ ಎಲ್ಲ ಮಾಡ್ತೀವಿ. ಈ ಲೋಗೋ ಇದು ಹಳೆ ಲೋಗೋ, ಇದನ್ನೆಲ್ಲ ಲೋಗೋ ಎಲ್ಲ ಚೇಂಜ್ ಮಾಡಿದ್ವಿ. ಈಗ ಲೋಗೋ ಎಲ್ಲ ರಿವೀಲ್ ಮಾಡ್ತೀನಿ, ಎಲ್ಲದು ಏನೇನು ಅಂತ ಎಕ್ಸ್ಪ್ಲೈನ್ ಮಾಡ್ತೀನಿ. ಲಕ್ಷ್ಮೀ ದೇವಸ್ಥಾನಪ್ಪ ಪಂಜಾಗ್ ಇದ್ರ ಮೇಲೆ ಕುಂಡ್ರದು ಕಷ್ಟನಪ್ಪ. ಗೈಸ್ ಆಗ ಬಲಮುರಿ ಗಣಪತಿ ಹೋಗಿ ಕಸುವ ಕೈ ಮುಕ್ಕು ಬಂದಿವ. ಬಲಮುರಿ ಕಸುವಾಗಿ ಅಂದ್ರೆ ಬಲ ಅಂತ, ಅದಕ್ಕೆ ಬಲಮುರಿ ಗಣಪತಿ ಹೋಗಿ ಕೈ ಮುಕ್ಕು ಬಂದಿವ. ಇವಾಗ ಲಕ್ಷ್ಮೀ ದೇವಸ್ಥಾನಕ್ಕೆ ಹೋಗಿ ಇಲ್ಲೊಂದು ಕಸುವ ಕೈ ಮುಕ್ಕೊಂಡು ಇವಾಗ ಸಂಜೆ ಹೊಂಡದ ಎಲ್ಲ ಡೀಟೇಲ್ಸ್ ಕೊಡ್ತೀನಿ. ಗೈಸ್ ಲಕ್ಷ್ಮೀ ದೇವರ ಹತ್ರನ ಒಳ್ಳೆ ಕಸುವ ಪೂಜೆ ಮಾಡಿಸ್ತೀವಿ. ಇದೇನಂದ್ರೆ ನಾನು ಸ್ಟಾರ್ಟ್ ಮಾಡ್ತಾ ಇರೋದು ಫಸ್ಟ್ ಟ್ರಿಪ್ ಇದು, ಗಿರಿಯಾನ ಟೂರ್ಸ್ ಅಂಡ್ ಟ್ರಾವೆಲ್ಸ್ ಅಂತ. ಗೈಸ್ ನಮ್ ಗಿರಿಯಾನ ಟೂರ್ಸ್ ಇವತ್ತಿಂದಾನೇ ಸ್ಟಾರ್ಟ್ ಆಗ್ತಾ ಐತೆ. ಇವತ್ತೇ ಒಂದು ಬ್ಯಾಚ್ ನ ಕರ್ಕೋಗ್ತಾ ಇದೀವಿ, ಕೊಡ್ಚಾದ್ರಿ ಕರ್ಕೋಗ್ತಾ ಇದೀವಿ. ಗಿರಿಯಾನ ಪೇಜಾಗೆ ನಿಮ್ಗೆಲ್ಲ ಅಪ್ಡೇಟ್ಸ್ ಸಿಗ್ತಾ ಹೋಗುತ್ತೆ. ಫಾಲೋ ಮಾಡೋದಂದ್ರೆ ಫಾಲೋ ಮಾಡ್ರಿ, ಒಳ್ಳೆ ಕಸುವಾಗಿ ಎಂಜಾಯ್ ಮಾಡೋಣ. ಇವತ್ತೇ ಸ್ಟಾರ್ಟ್ ಆಗಿ ಟ್ರಿಪ್, ನಾಳೆ ನಾಡ್ದು ಇರೋದು 15-16ನೇ ತಾರೀಕಿಗೆ. ನೆಕ್ಸ್ಟ್ ಬ್ಯಾಚಿಗೆ ನೀವು ನಮ್ಮ ಜೊತೆ ಬರ್ಬೇಕು ಅಂದ್ರೆ 22-23ನೇ ತಾರೀಕಿಗೆ ಐತಿ, ಶನಿವಾರ ಭಾನುವಾರ. ಕ್ಲಾಸ್ ಬುಕ್ ಮಾಡ್ಕೊಳ್ಳಿದ್ರೆ ಬಾಂಡ್ ಕೇಳ್ರಿ. ಈ ಸಲ ಏನೋ ಒಂದು ದೊಡ್ಡ ಕಸುವಾಗಿ ಸ್ಟಾರ್ಟ್ ಮಾಡ್ತಾ ಇದೀನಿ. ನಿಮ್ಮೆಲ್ಲರ ಆಶೀರ್ವಾದ ಇರ್ತೈತಿ ಅಂತ ಅನ್ಕೊಂಡಿನಿ. ಎಲ್ಲರೂ ಒಂದು ಕಂಗ್ರಾಟ್ಸ್ ಅಂತ ಒಂದು ಕಾಮೆಂಟ್ ಬಾಕ್ಸ್ ಹಾಕ್ರಿ. ಮಲ್ನಾಡಿಗೆ ಬಸ್ಸಲ್ಲಿ ಎಲ್ಲರನ್ನೂ ಇಲ್ಲಿ ಕರ್ಕೊ ಬರ್ತಿದ್ಯಾ, ಇದೇ ಮಲ್ನಾಡರ್ನ ಇದೇ ಫ್ಲೈಟ್ ಅಲ್ಲಿ ಎಲ್ಲರನ್ನೂ ಇಲ್ಲಿ ಫ್ಲೈಟ್ ಅಲ್ಲಿ ಕರ್ಕೋಂಗೆ ಆಗ್ಲಿ, ಆದಷ್ಟು ಬೇಗ ಒಳ್ಳೇದಾಗ್ಲಿ ಮಂಜಾ. ಥ್ಯಾಂಕ್ ಯು ಸೋ ಮಚ್, ವೆಲ್ಕಮ್. ಬ್ಯಾಚ್ ಇವತ್ತು ರಾತ್ರಿ 10 ಗಂಟೆಗೆ ಒಂದು ಬ್ಯಾಚ್ನ ಫಸ್ಟ್ನೇ ಬ್ಯಾಚ್ ಕರ್ಕೋಗ್ತಾ ಇರೋದು 21 ಜನ, ಅದು ಫಸ್ಟ್ನೇ ಬ್ಯಾಚ್. ಕೊಡ್ಚಾದ್ರಿ ಟ್ರಿಪ್ ಆರ್ಗನೈಸ್ ಮಾಡ್ತಾ ಇರೋದು. ನೆಕ್ಸ್ಟ್ ಇಂದ ಎಲ್ಲ ನಿಮ್ ಸಪೋರ್ಟ್ ಇದೆ ಅಂತ ಮಾಡೀನಿ. ಇದೇ ತರ ಯಾವಾಗ ಹೆಂಗ್ ಸಪೋರ್ಟ್ ಮಾಡಿದ್ರೆ ಇದೇ ತರ ಸಪೋರ್ಟ್ ಮಾಡ್ರಿ. ಒಳ್ಳೆ ಕಷ್ಟವಾಗಿ ಎಂಜಾಯ್ ಮಾಡೋಣ ಗಿರಿಯಾನ ಟೂರ್ಸ್ ಅಂಡ್ ಟ್ರಾವೆಲ್ಸ್ ಆಗಿ. ಗೈಸ್ ನಾವು ಸಿಗಂದೂರ್ದು ಒಂದು ಪ್ಯಾಕೇಜ್ ಮಾಡಿದ್ವಲ್ಲ 999 ರೂಪಾಯಿಗೆ. ಇಲ್ಲೇ ಒಬ್ರು ಸಿಕ್ತರು, ನಮ್ ಫೋಟೋ ಹೊಡೆದರೆ ಆಪ್ಷನ್ ಕಸ್ಟಮರ್ ಒಬ್ರು ಸಿಕ್ತರು. ಅವರು ಬುಕ್ ಮಾಡ್ಬೋದು, ಅವ್ರದ್ದೊಂದು ಫ್ಯಾಮಿಲಿ ಐತಂತೆ. ಇವತ್ತಿಂದ ಕಸುವಾಗಿ ಸ್ಟಾರ್ಟ್ ಮಾಡೋಣ ಗಿರಿಯಾನ ಟೂರ್ಸ್ ಅಂಡ್ ಟ್ರಾವೆಲ್ಸ್ ನ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಇವಾಗ ಕರ್ಕೋಗ್ತಾ ಇರೋದು, ನಾಳೆ ನಾಡ್ದು ಇರೋದು ಟ್ರಿಪ್. ವಿಡಿಯೋಸ್ ಎಲ್ಲ ಹಾಕ್ತೀನಿ, ಯಾವ ತರ ಎಂಜಾಯ್ ಮಾಡಿ ಅಂತ ನೋಡ್ರಿ. ಗೈಸ್ ಈಗ ಪೂಜೆ ಎಲ್ಲ ಮುಗಿದು ಕಸುವ ತಿಂಡಿ ತಿನ್ನ ಅಂತ ಹೊಂಟಿವು. ಗೈಸ್ ಅವಾಗ ನಂಗೆ ಏನ್ ಸಪೋರ್ಟ್ ಮಾಡ್ತಾ ಇರಿ, ಇವಾಗ್ಲೂ ಅಷ್ಟೇ. ನಂಗೆ ಗೊತ್ತು ಲಡಾಖ್ ಹೋದ್ಮೇಲೆ ಏನು ಅಷ್ಟು ಕಾಮಿಡಿ ಆಗಿರೋ ಕಂಟೆಂಟ್ ಬರ್ತಾ ಇಲ್ಲ, ನಂಗೂ ಗೊತ್ತು. ಆದ್ರೆ ಇವಾಗ ನನ್ನ ಸ್ಟೋರಿ ವ್ಯೂಸ್ ಏನ್ ಕಡಿಮೆ ಆಗುಲ್ಲ, ನನ್ನ ಫಾಲೋವರ್ಸ್ ಏನ್ ಡೌನ್ ಆಗುಲ್ಲ. ನಾ ವಿಡಿಯೋ ಹಾಕ್ತೇನೆ 4-5 ದಿನ ಆಯ್ತು, ಫಾಲೋವರ್ಸ್ ಏನ್ ಡೌನ್ ಆಗುಲ್ಲ, ನನ್ನ ಸ್ಟೋರಿ ವ್ಯೂಸ್ ಏನ್ ಡೌನ್ ಆಗುಲ್ಲ. ಇವಾಗ ಯಾವ ತರ ಸಪೋರ್ಟ್ ಮಾಡ್ತಾ ಇದ್ರಿ ಅದೇ ತರನೇ ಗಿರಿಯಾನ ಟೂರ್ಸ್ ಅಂಡ್ ಟ್ರಾವೆಲ್ಸ್ ಓಪನ್ ಮಾಡಿನಲ್ಲ, ಇದಕ್ಕೂ ಸಪೋರ್ಟ್ ಮಾಡ್ರಿ. ಇವಾಗ ಆಗ್ಲೇ 21 ಒಂದು ಬ್ಯಾಚ್ ನ ಇವತ್ತು ಕರ್ಕೋಗ್ತಾ ಇದೀನಿ ಕೊಡ್ಚಾದ್ರಿಗೆ. ಇದೇ ತರನೇ ಮುಂದೆನೂ ಸಪೋರ್ಟ್ ಮಾಡ್ರಿ ಅಂತ ಹೇಳ್ತೀನಿ. ಒಳ್ಳೆ ಕಸುವಾಗಿ ಎಂಜಾಯ್ ಮಾಡೋಣ. ನಾನು ಯಾವ ತರ ಹೋದಾಗ ಎಂಜಾಯ್ ಮಾಡ್ತೀನಿ ಅದೇ ತರನೇ ನಿಮ್ಗೂ ಎಂಜಾಯ್ ಮಾಡ್ಸಕ್ ಟ್ರೈ ಮಾಡ್ತೀನಿ. ಬೆಸ್ಟ್ ಆಗಿ ಎಲ್ಲದನ್ನು ನೋಡ್ಕೊಳಕ್ಕೆ ಟ್ರೈ ಮಾಡ್ತೀನಿ. ನಿಮ್ ಈ ಸಪೋರ್ಟ್ ನನ್ ಮೇಲೆ ಇರ್ಲಿ. ಎಲ್ಲ ಕಾಮೆಂಟ್ ಕಂಗ್ರಾಚುಲೇಷನ್ಸ್ ಅಂತ ಹಾಕ್ರಿ, ನಂಗೂ ಖುಷಿ ಆಗೈತಿ. ಗೈಸ್ ಈಗ ಊಟ ಮಾಡೋಣ ಅಂತ ಹೋಗ್ತಾ ಇದೀವಿ. ದಿನ ಊಟಕ್ಕೆ ಪಲಾವು ಎಂತದ್ನ ಒಂದ್ ಬೆಂಕಿ ತಿನ್ಕೊಂಡ್ ಇರ್ತಿದೀವಿ. ಎಷ್ಟು ಒಂದು ವಾರದಿಂದ ಪಲಾವ್ ಬಿಟ್ರೆ ಬೇರೆ ಏನಾದ್ರು ಬಿರಿಯಾನಿ ತಿಂತ. ಇವತ್ತು ಫಸ್ಟ್ನೇ ಓಪನ್ ಮಾಡಿವಲ್ಲ ಟ್ರಿಪ್ ಟ್ರಾವೆಲ್ಸ್, ಒಂಥರ ಇವತ್ತೊಂದು ಹೋಳಿಗೆ ಊಟ ಮಾಡೋಣ ಅಂತ ಅಂತೀರಿ. ಹೌದೌದು ಮಾಡೋಣ, ಒಳ್ಳೆ ರೀತಿ ಒಂದು ಹೋಳಿಗೆ, ಒಳ್ಳೆ ಕಸುವಾಗ ಒಂದು ಹೋಳಿಗೆ ಊಟ ಮಾಡೋಣ ಅಂತ. ಗೊತ್ತಾ ಇಲ್ಲಿ ಊಟ ಎಲ್ಲಿದೆ ಅಂತ? ಇದೊಂದು ಹೋಳಿಗೆ ಊಟ ಗೊತ್ತಂತೆ. ಒಳ್ಳೆ ಹೋಗಿ ಸಿಹಿ ಊಟ ಮಾಡ್ಕೊಂಡು ಇವತ್ತು ಸಂಜೆ ಇಲ್ಲಿಂದ ಬಿಡೋಣ. ಏನಂದ್ರೆ ಇದು ಸ್ಟಾರ್ಟ್ ಮಾಡಿದ್ದು ಇದು ನಾನು ಒಬ್ಬನೇ ಮಾಡ್ತಾ ಇರೋದು, ಬಟ್ ನನ್ನ ಟೀಮ್ ಐತೆ. ಅವರೆಲ್ಲ ಎಲ್ಲ ನಮ್ಮ ಊರಾಗಿದ್ದಾರೆ. ಅವರು ಒಬ್ಬಗೆ ಬರಕ್ಕೆ ಹೇಳಿದೆ, ಬಟ್ ಅವನಿಗೆ ಬರೋಕೆ ಸ್ವಲ್ಪ ಕಷ್ಟ ಆಗ್ತೈತೆ. ಅಂದ್ರೆ ಹೊಂಡ ಅಂದ್ರೆ ಇನ್ನೂ ಹೊಂಡ್ಲೇ ಇಲ್ಲ, 3 ಗಂಟೆ ಹೊಂಡ್ತೇನೆ ಅಂತ ಬೇಡ ಅಂತ ನಾನು ಇಲ್ಲಿಂದಾನೆ ಎಲ್ಲರನ್ನು ಕರ್ಕೊಂಡು ಹೋಗ್ತಾನೆ. ತೇಜನು ಬರ್ತಾನೆ. ಆಮೇಲೆ ಇವ್ರು ನಮ್ಮ ಭಟ್ರು ಬಸ್ಸಿಗೆ ಹಣ್ಕಾಯಿ ಎಲ್ಲ ಮಾಡಿ ಹೋಗ್ತಾರೆ. ನಾವು ಅಲ್ಲಿಂದ ನಮ್ಮ ಟ್ರಿಪ್ ಸ್ಟಾರ್ಟ್. ಆಮೇಲೆ ನೋಡೋಣ ಏನೇನು ಹಾಕೈತಿ ಎಲ್ಲ ಕಂಪ್ಲೀಟ್ ಬ್ಲಾಗ್ ಹಾಕ್ತೀನಿ. ಯಾರು ಸಬ್ಸ್ಕ್ರೈಬ್ ಮಾಡೋದನ್ನ ಸಬ್ಸ್ಕ್ರೈಬ್ ಮಾಡ್ರಿ. ಇನ್ಸ್ಟಾಗ್ರಾಮ್ ಫಾಲೋ ಮಾಡ್ತೀವಿ ಅಂದ್ರೆ ಬೇಗ ಫಾಲೋ ಮಾಡ್ರಿ. ಇಲ್ಲಿ ಸುಮಾರು ಹೋಟ್ಲು ತಿರುಗಿ ಬಾಳೆಲೆ ಊಟ ಸಿಗಲ್ಲ. ಯಾವಾಗಲೂ ಬರೋ ಹೋಟ್ಲಿಗೆ ಬಂದು
ಊಟನೇ ಬೇರೆ ಹೋಳಿಗೆನೇ ಬೇರೆ ಮಾಡಿ ಒಳ್ಳೆ ಕಸುವ ಬಾರ್ಸನ್ ಈಗ ಹೋಳಿಗೆ ಊಟನ ಸುಮಾರು ದಿನ ಆಗಿತ್ತು ಎಷ್ಟು ಬಂತದೆ ನಮ್ಮ ಸೌತ್ ನೀರು ಓಪನಿಂಗ್ ಮಾಡಿರೋ ಪ್ರಯುಕ್ತ ಮಂಜು ಬ್ರೋ ಅವರು ಕೊಡಿಸ್ತಾ ಇದ್ದಾರೆ ಸಸ್ಯಾಹಾರಿ ಅದು ಹೋಳಿಗೆ ಊಟ ಕೊಡಿಸ್ತಾ ಇದ್ದಾರೆ ಮಂಜು ಬ್ರೋ ಅವರು. ನನ್ನ ಮೇಲೆ ಆಣೆ ಇಟ್ಟು ಥ್ಯಾಂಕ್ ಯು ಸೋ ಮಚ್. ಪ್ಲಸ್ ಇದೆಲ್ಲದ್ರ ಮೇಲೂ ಹೋಳಿಗೆ ಬೈತೆ ಅಂತ ಅನ್ಕೊ ಬಟ್ ಆ ಹೋಟ್ಲು ದೂರ ಇರೋದ್ರಿಂದ ಇಲ್ಲೇ ಹೋಳಿಗೆ ತಿಂತು ಅಂತ ಬಟ್ ಹೋಳಿಗೆ ತಿಂದು ಉಣ್ಣೋಣ ಅಂತ. A few moments later. ಹೆಂಗಿತ್ತಪ್ಪ ಹೋಳಿಗೆ ಊಟ ಸರ್? ಸಖತ್ತಾಗಿದೆ ಸರ್, ಚೆನ್ನಾಗಿದೆ. ಗಾಯ್ಸ್ ಏನೋ ಒಂಥರ ಫೀಲ್ ಕೊಡ್ತು, ಒಂಥರ ಹಬ್ಬದ ಫೀಲ್ ಕೊಡಲ್ಲ, ಹಬ್ಬದ ಫೀಲೇ ಕೊಟ್ಟಿದೆ. ಹಬ್ಬದ ಫೀಲ್ ಕೊಡ್ತು. ಈಗ ಇನ್ನೊಂದು ಸ್ವಲ್ಪ ಹೊತ್ತು ಎಲ್ಲ ನಾನು ಬ್ಯಾಗಿ ಬಟ್ಟೆ ಗಿಟ್ಟೆ ಎಲ್ಲ ತುರ್ಕಿಂದು ಬಸ್ಸು ಬಂದಿತ್ತು 9:30ಗೆ. ಎಲ್ಲರಿಗೂ ಹೇಳಿ 9:30 ಬರೋದಕ್ಕೆ. ಎಲ್ಲ ಶಾರ್ಪ್ ಆಗಿ ಬರ್ತಾರೆ. ಈಗ ಯಾರ್ಯಾರಿಗೆಲ್ಲ ಎಲ್ಲರಿಗೂ ಫೋನ್ ಮಾಡಿ ಎಲ್ಲರನ್ನು ಮೆಜೆಸ್ಟಿಕ್ ಬರಕ್ ಹೇಳಿ ನಾವು ಮೆಜೆಸ್ಟಿಕ್ ಹೋಗಿ ಮತ್ತೆ ಅಲ್ಲಿ ನಮ್ಮ ಭಟ್ರೊಂದಿಗೆ ಪೂಜೆ ಇದೆ. ಮತ್ತೆ ನಾವು ಪಂಜೆ ಹುಡ್ಕೊಂಡು ಮತ್ತೆ ನಾವು ಹೋಗಿ ಹಣ್ಕಾಯಿ ಎಲ್ಲ ಹೊಡೆದು ನಿಂಬೆಹಣ್ಣು ಕಾಯಿಗೆ ಎಲ್ಲ ಸುಳಿದು ಹೊಡೆದು ಸೀದಾ ನಮ್ಮ ಟ್ರಿಪ್ ನ ಸ್ಟಾರ್ಟ್ ಮಾಡ್ತೀವಿ. ಶೆಡ್ಯೂಲ್ನಾಗಿರಿ ಹೋಗೋದನ್ನೆಲ್ಲ ವಿಡಿಯೋ ಮಾಡ್ತೀನಿ. ಸಿಗೋಣ. ಹೆಂಗೆ ರೆಡಿನಾ? ಇದೇನು ಹೊಸ ಸ್ಟೈಲು? ನಾನೆಲ್ಲ ನೀವು ಕರೆ ಬನ್ನಿ ನಕ್ಕಿಂದಿರೋದು ನೋಡಿ, ನಾನೇನೋ ಕೋಟ್ ಮೇಲೆ ಹಂಗೆ ಇಕ್ಕಿಂದಿರ ಅನ್ಕೊಂಡು. ಮತ್ತೆ ಆರಾಮ ಲೊಕೇಶನ್ ಹುಡುಕಾಗ ಈಸಿ ಆಯ್ತಾ ಕಷ್ಟ? ನಿಂಗೆ ಎಂತ ಲೊಕೇಶನ್ ನಿಂದು ಆ ಕಡೆ ಯಾವ್ದೋ ಸ್ವಂದಿ ರೋಡ್ ನಿಲ್ಸಿದ್ಯಾ ಅಲ್ಲಿ? ನೀವು ಮೆಟ್ರೋ ಹಚ್ ಬಂದಿದ್ರೆ ನಾನು ಆರಾಮ ಲೊಕೇಶನ್ ಹೇಳ್ತಿದ್ದೆ. ಮತ್ತೇನ್ ಸಮಾಚಾರ? ಬ್ಯಾಗ್ ತರಲ್ಲ ಗಸ್ ಚಿನ್ನು ರೆಡಿ ಇದೆ. ಚಿನ್ನು ಇಷ್ಟೆಲ್ಲ ಬಟ್ಟೆ ಬ್ಯಾಡ್ದಿತ್ತು. ಹಾ ಅಡಿಲ್ಲ ನಾ ಬ್ಯಾಗ್ ತಂಗಲ್ಲ ಬಿಡ್ರಿ, ನಿಮ್ ಬ್ಯಾಗಿಗೆ ಹಾಕ್ತಿರ. ಹಂಗಿದ್ರಪ್ಪ ಮನೆಗೆ ಹೋಗೋಣ. ಇದಿನ್ನು ಕೇರಳಕ್ಕೆ ಹೋಗಿ ಬಂದಿರೋ ಬಟ್ಟೆಗಳು ಬಿಟ್ಬಿಟ್ಟು ನೀವು ಬಟ್ಟೆ ತಗೊಂಡು ಹೋಗ್ಬೇಕು. ಈಗ ಮತ್ತೆ ಮನೀಗ ಮನೆಗೆ ಹೋಗ್ಬಿಟ್ಟೆ ಹೋಗ್ಬೇಕಲ್ಲ. ಮೆಜೆಸ್ಟಿಕ್ ಆ ಸೈಡ್ ಬರ್ತದಲ್ಲ. ಅಲ್ಲ ಮತ್ತೆ ಇಲ್ಲಿಗೆ ಬತ್ತು ತಾನೆ, ರೂಮಿಗೆ ಬತ್ತು. ಅಲ್ಲ ನಿಂಗೋಸ್ಕರ ಚಿನ್ನ ನೋಡಿ ಹೆಂಗ್ ಪ್ಯಾಕ್ ಮಾಡ್ಕೊಂಡಿನಿ. ಅದೇ ಫಸ್ಟ್ ಟೈಮ್ ನಾವು ಮಲ್ನಾಡಿಗೆ ಹೋಗಿದ್ವಿ. ಎಷ್ಟು ಸಲ ಬಂದಿರಿ ನಮ್ಮ ಊರಿಗೆ? ಬಂದಿಲ್ಲ, ರೋಡ್ ಮೇಲೆ ಹಿಂಗೆ ಹೋಗಿದ್ವಿ. ಎಲ್ಲಿ ಹೋಗೋ ಟೈಮಲ್ಲಿ ಗೋಕರ್ಣನಾ? ಹೆಂಗಿತ್ತು ನಮ್ಮೂರು ಅವಾಗಲೇ? ಸ್ವರ್ಗ ಅಲ್ಲ, ಸ್ವರ್ಗದಾಗ ಮೋಸ್ಟ್ಲಿ ನೀವು ಇದು ಯಾವ್ದಿದು ಸ್ವರ್ಗಕ್ಕೆ ಬಂದಿವ ಅಂತ ಅನ್ಕೊಂಡ್ರೇನಾ? ನಮ್ಮ ಊರಲ್ಲಿ ಇಂಥ ಊರೇ ಇಲ್ಲ. ಈ ಊರು ಯಾವ ಊರಿಂದ ಬಂತು? ಅಲ್ಲ ನಮ್ ಲೈಫಾಗೆ ಇಂಥ ಊರ್ ನೋಡ್ಲೇ ಇಲ್ಲ ಅನ್ಕೊಂಡ್ರೇನಪ್ಪ. ಅದೊಂಥರ ನಿಮಗೆ ಸ್ವರ್ಗ ಫೀಲ್ ಆತ ಇಲ್ಲ ಹೇಳ್ರಿ, ಒಂದ್ ಸ್ವಲ್ಪನಾರು ಸ್ವರ್ಗ ಫೀಲ್ ಆತ. ಅವ್ ಯಾವ ಕಾಲದಾಗ ಬಂದಿತ್ತು? ಮಳೆಗಾಲನ, ಬೇಸಿಗೆಗಾಲನ, ಚಳಿಗಾಲನ? ಮಳೆಗಾಲ ಅಲ್ಲ, ಮಳೆಗಾಲ ಬಂದಿದ್ರೆ ನೀವು ಕಳ್ದೋಗ್ಬಿಟ್ಟಿದ್ರೆ ಹಂಗಿರ್ತೈತೆ. ನಾಳೆ ಬರ್ತಾರ, ನಾಳೆ ಯಾವ ತರ ಕಳ್ದೋಕಾರ ನೋಡೋಣ ನಮ್ಮೂರಾಗೆ. ಚಿನ್ನು ಲೈಫ್ ಇಷ್ಟ ದಿನ ಏನ್ ಮಾಡ್ತಾ ಇದ್ದೆ ಚಿನ್ನು? ಯಾಕೆ ನೆನ್ಸ್ಕೊಂಡಿಲ್ಲ ಚಿನ್ನು. ಬರೀ ಡೌಗಳು ನಿಮ್ದು. 9:00 ಶಾರ್ಪ್ ಆಗಿ ಗಾಡಿ ಬಂದೈತೆ. 9:00 ನಾನು ಹೋಗೋದಕ್ಕೆ 2.5 ಅವರ್ ಬೇಕು ಮನೆಗೆ ರೀಚ್ ಆಗೋದಕ್ಕೆ. ಅಲ್ಲಿ ರೆಡಿ ಆಗ್ಬಿಟ್ಟು ಬಟ್ಟೆ ಚಿನ್ನ ಬಟ್ಟೆ ಎಲ್ಲ ಕೇರಳ ಚಿನ್ನು. ನಾನು ಬಟ್ಟೆ ಪ್ಯಾಕ್ ಮಾಡ್ಕೊಂಡು ಇನ್ನೂ ಬಂದಿಲ್ಲ. ಕೇರಳದಿಂದ ಇಲ್ಲೇ ನಿನ್ನೊಳಗೆ ಬಂದೆ ಚಿನ್ನು ನಾನು. ಆಯ್ತು ನೋಡ್ರಿ, ಕೇರಳದಿಂದ ಬಂದರೆ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕು ಕಾಣ. ಬರ್ರಿ ಹಾಕೇಳ್ರಿ. ಚೆನ್ನಾಗಿ ಕಾಣಿಸ್ತಾ ಸಕ್ಕತ್ತಾಗಿ. ಇನ್ನ ಅವಾಗ ಗಂಡಸು ಅಂತ ಅನ್ಕೋತೀವಲ್ಲ ನಾವು, ಅದು ನಾವು ಮಾಡೋ ಮಿಸ್ಟೇಕ್. ಈಗ ನಮ್ ಚಿನ್ನಿಗೆ ಹೋಗಿ ಬರ್ತಿದ್ದೀಗ. ಬರ್ತೀನಿ ಚಿನ್ನು. ಓಕೆ ಖಂಡಿತ ಬರ್ತೀನಿ ಚಿನ್ನು. 2 ಅವರ್ ಅಲ್ಲ? ಓಕೆ ಬಾಯ್ ಚಿನ್ನು, ಹುಷಾರು. ಗೈಸ್ ಹೊಂಟಿನೀಗ. ಇವಾಗ 8:30 ಆಯ್ತು. ಇವಾಗ ಹೋಗ್ತಾ ಇದೀವಿ ಮೆಟ್ರೋ ಹೋಗೋದಂತ ಪ್ಲಾನ್ ಮಾಡಿದ್ವಿ. ಮಕ್ಕಳರೆ ಮಳೆ ಜೊಪ್ತೈತೆ. ಅದಕ್ಕೆ ನೋಡ್ರಿ ನಮ್ಮ ಭಟ್ರು ನೋಡ್ರಿ ಇಲ್ಲಿ ಪಂಚೆ ಗಿಂಚೆ ಎಲ್ಲ ಕಸ ಉಳ್ಕೊಂಡಿದ್ದಾರೆ. ಇವಾಗ ಹೂವು ಮತ್ತೆ ಅಲ್ಲಿಗೆ ಏನೇನ್ ಬೇಕೋ ಸಾಮಗ್ರಿಗಳನ್ನ ತಗೊಂಡು ಸೀದಾ ಇಲ್ಲಿಂದ ಮೆಜೆಸ್ಟಿಕ್ಗೆ ಹೋಗುವ. ಎಲ್ಲ ಬರ್ತಾ ಇರಂತೆ. ಎಲ್ಲರನ್ನೂ ಒಂದು ರೌಂಡ್ ವಿಚಾರಿಸಿ ನೀವು. ಎಲ್ಲ ಬರ್ತಾ ಇದ್ದಾರೆ. ನಮ್ಮ ತೇಜು ಬ್ರೋ ಒಂದ್ ಸ್ವಲ್ಪ ಲೇಟ್ ಆಗಿ ಬರ್ತಾ ಇದ್ದಾರೆ. ಅವರು ಮತ್ತೆ ಇನ್ನೊಬ್ರು ಯಾರ ಬರ್ತಾ ಇದ್ದಾರೆ. ನೋಡೋಣ, ಹೋಗಿ ಸಿಗೋಣ. ಎಲ್ಲರೂ ಒಂಥರ ಫೀಲ್ ಆಗ್ತೈತೆ. ಅರ್ಧ ಭಯ ಫೀಲು, ಅರ್ಧ ಒಂಥರ ಖುಷಿ ಆಗ್ತೈತೆ. ಅರ್ಧ ಅನ್ಲ ಒಂದು 3/4% ಖುಷಿ, ಒಂದ್ ಸ್ವಲ್ಪ ಪುಕ್ಕು ಅಷ್ಟು ಜನನ ಹೆಂಗಂತ. ಅದು ಫಸ್ಟ್ನೇ ಟ್ರಿಪ್ ಅಲ್ಲ. ನೋಡೋಣ ಏನಾಗಿದೆ ಅಂತ. ಹೊಟ್ಟಿಗೆ ಊಟನೂ ಮಾಡಲ್ಲ, ಕಸುವಾಗಿ ಉಣ್ಕೊಂಡು ಹೋಗಿ ಎಲ್ಲ ತಗೊಂಡು ಹೋಗ್ಬಿಡೋಣ. ಹೋಗ್ತಾ ಇದೀವಿ ಈಗ ಮೆಟ್ರೋದಾಗ. ಈ ಮಾತು ಇಷ್ಟೊತ್ತಿನ ಬೇಕನ್ನಲೇ ವಿಡಿಯೋ ನಿಂಗೆ ಬೇಕು. ರಾತ್ರಿ 12 ಆದ್ರೂ ನಮ್ ಡ್ಯೂಟಿ ಮುಗಿಯೋದಿಲ್ಲ. ಈಗ ಆಲ್ರೆಡಿ 9 ಗಂಟೆ ಆಯ್ತು. ಅರ್ಧ ಗಂಟೆ ಲೇಟ್ ಮಾಡಿದೀವ. ಇನ್ನು ಹೂ ಸಿಗೋಲ್ಲ ಎಂತದಿಲ್ಲ. ಇನ್ನು ತೇಜಬ್ರ ನೋಡ್ರೆ ಇನ್ನು ಮನೆಗೆ ಹೋಗ್ಕೊಂಡಾರ. ಇನ್ನು ಅವರಿಗೆಲ್ಲ 8 ಗಂಟೆಗೆ ಬಸ್ ಅಂದಿದ್ರೆ ಸರಿ ಆಗುತ್ತೆ. ನೆಕ್ಸ್ಟ್ ಇಂದ ಎಲ್ಲರೂ 7 ಗಂಟೆಗೆ ಬಸ್ ಅಂದ್ಬಿಡ್ತೀವಿ. ಅವಾಗ 8-9 ಗಂಟೆವರೆಗೂ ರೀಚ್ ಆಕಾರೇನಾ? ಹಿಂಗೆ ಹೇಳು. ವಿಡಿಯೋ ನೋಡ್ಕೊಂಡರು ಯಾವಾಗಲೂ ಬರೋರು ಹಂಗೆ ಲೇಟಾಗಿ ಬರ್ತಾರೆ. ಅವಾಗ ಚೂಪಾಗೇನೆ. ಇನ್ನು ನಮ್ದು ಏನೇ ಒಂದು ಪೂಜೆ ಆಗ್ಲಿ ನಮ್ ಚಿನ್ನನೆ ಮಾಡೋದು. ಒಳ್ಳೆ ಪಂಜೆ ಉಡಿಸಿ ಒಳ್ಳೆ ಬಂಗಿ ಹಾಕ್ಸಿ. ಈ ಕಡೆನೂ ಮುಕ್ಳರಿ ಇರುವೆ, ಆ ಕಡೆನೂ ಮುಕ್ಳರಿ ಇರುವೆ. ಎಲ್ಲರೂ ಬಂದಾರಂತೆ, ವೈಟ್ ಮಾಡ್ತಾ ಇದಾರೆ. ಹೋಗೋಣ ನಾವು. ನಮ್ಮ ಭಟ್ರು ಲೇಟ್ ಆಗ್ಬಿಡ್ತು ಅಷ್ಟೇ. ಲೈಟ್ ಆಗಲ್ಲ, 1/4 ಗಂಟೆ ಲೇಟ್ ಮಾಡಿ. ಫ್ಲಾಶ್ ಬ್ಯಾಕ್. ನೆಕ್ಸ್ಟ್ ಇಂದ ಎಲ್ಲರೂ 7 ಗಂಟೆಗೆ ಬಸ್ ಅಂದ್ಬಿಡ್ತೀವಿ. ಅವಾಗ 8-9 ಗಂಟೆವರೆಗೂ ರೀಚ್ ಆಕಾರೇನಾ? ನಿಮಗಾಗಿ ಹುಡುಕಲ್ಲ, ನೀವು ಕಟ್ಟ ಹೂವಿಗಾಗಿ ಹುಡುಕ್ತೀವಿ. ಕೈಸ್ ಅಂತೂ ಸಿಕ್ತು ಹೂವು ರೋಜಾ ಹೂವು ಅಂಡಿದಾಳ್ರಿ. ನೋಡ್ರಿ ಹೂವು ತಗೊಂಡ್ ನೀವು ಪೇ ಮಾಡಕ್ ಎಷ್ಟು ಹರಸಾಹಸ ಪುಟ್ಟಿವ್ ಅಂದ್ರೆ ನೆಟ್ವರ್ಕಿಗಾಗಿ ಏರೋಪ್ಲೇನ್ ಒಂದು 10 ಸಲ ಏರೋಪ್ಲೇನ್ ಹಾಕಿದ ತಕ್ಷಣ ಸರಿ ಆಗ್ತದೆ. ಒಂದ್ಸಲ ಪೊಲೀಸರ ಎಕ್ಸ್ಪೀರಿಯನ್ಸ್ ಕೇಳೋಣ. ಸರ್ ಹೇಗಿದೆ ಜೀವನ ಅಂತ. ಬಯಸಿದೆ ಬನ್ನಿ. ಅದೇ ಹೋಗ್ತಾ ಇದೀವಿ.
ಎಷ್ಟು ಟ್ರಾಫಿಕ್ ಐತಿ ಅಂದ್ರೆ ಬಸ್ ಬಂದಾನೆ ಎಲ್ಲ ಗೊತ್ತಿಲ್ಲ. ಬಸ್ ಸ್ಟ್ಯಾಂಡಿಗೆ ಒಂದು ಫೋನ್ ಮಾಡಿದ್ನೆ, ಜನ ದಂಗುಳಿ ದೇವ್ರೆ. ಓಕೆ ಬಾಯ್ಸ್ ಎಲ್ಲ ಬಂದ್ರು ಬ್ರೋ. ಇವ್ರ ಹೆಸರು ಮನೋಜ್ ಅಂತ ಬ್ರೋ. ಸುದೀಪ್ ಸುಮಾರು ಹೊತ್ತಿಂದ ವೇಟ್ ಮಾಡ್ತಾ ಇದ್ರು. ಇವಾಗ ಬಸ್ ಬರೋದ್ ಇನ್ನ ಲೇಟ್ ಆಗಿದೆ, ಇನ್ನ ಒಂದ್ ಅರ್ಧ ಗಂಟೆ ಲೇಟ್ ಆಗಿದೆ. ಇವೆಲ್ಲ ಮಾಮೂಲು ಕಂಟ್ರೋಲ್. ಇನ್ನೊಂದಿಷ್ಟು ಜನದ ಗ್ಯಾಂಗು ಅಲ್ಲೈತಿ, ಅವ್ರನ್ನೆಲ್ಲ ಒಂದ್ಗೂಡ್ಸಿ ಅಂದ್ರೆ ಲಾಂಗ್ ವೀಕೆಂಡ್ ಅಲ್ಲ, ಅದಕ್ಕೆ ಮೊಕ್ಲಾರ ಟ್ರಾಫಿಕ್. ಗಾಯ್ಸ್ ಅಂತೂ ಫೈನಲಿ ಬಸ್ ಬಂತು. ಬಸ್ಸಿಗಾಗಿ ವೇಟ್ ಮಾಡಿ ತಲೆಗೆಟ್ಟೋತು. ಎಲ್ಲರೂ ರೆಡಿ ಇದಾರೆ ಗಾಯ್ಸ್. ಬಸ್ ಏನೋ ಬಂತು, ಕಸುವ ಪೂಜೆ ಮಾಡ್ತಾ ಇದೀವಿ. ಎಲ್ಲ ರೆಡಿನಾ? ಇನ್ನ ಒಂದಿಷ್ಟು ಜನ ಬರೋರು ಇದಾರೆ, ಅವ್ರು ಬಂದ್ಮೇಲೆ ಹೊಂಡೋದು. ಹೆಂಗಾಯ್ತು ನಮ್ ಭಟ್ರೆ? ಹೆಂಗಾರೆ ಭಟ್ರೆ ಮಗ ನೋಡಿದ್ರಿ? ಇಲ್ಲ ಒಂದಲ್ಲ, ಎರಡು ಮೂರು ಇಡ್ರಿ. 3-4 ಇಟ್ರು ಅಡ್ಡಿಲ್ಲ. ಒಳ್ಳೆ ಕಸುವ ಪೂಜೆ ನಡೀತೈತೆ. ಬಂದಾಕಣ ಮುಗೀತು 2 ನಿಮಿಷ ನೋಡಿ ಸಾಕಂಗೆ ಗೈಸ್ ಮುಗೀತು. ಹತ್ರಿ ಬತ್ತಾರತ್ರಿ. ಓಕೆ ಗೈಸ್ ಎಲ್ಲರೂ ಬಂದ್ರು. ಯಪ್ಪ ಇವ್ರು ಹುಡುಕಿನ ಕರ್ಕೊ ಬರೋಳಗೆ ಇದು ಈ ಟ್ರಾಫಿಕ್ ಆಗೆ ನೆಕ್ಸ್ಟ್ ಲೆವೆಲ್. ಗೈಸ್ ಮುಗೀತು. ಇನ್ ತೇಜು ಬ್ರೋ ಒಂದು ಪಿಕಪ್ ಮಾಡ್ಕಿಂದ್ರೆ ಜನಗಣ ಮಂಗಲದಾಯಕ ಜಯ ಹೇ. ಗಾಯ್ಸ್ ನಮ್ ತೇಜು ಬ್ರೋ ಬಂದ್ರು. ಲೇಟ್ ಆಗಿ ಬಂದ್ರು, ಎಲ್ರು ನೋಡಂಗ್ ಬನ್ನಿ. ಸಾಂಗ್ ಸ್ಟಾರ್ಟ್ ಆಯ್ತು. ಒಳ್ಳೆ ಸ್ಯಾಮ್ಯೂಲ್ ಯಾವ ಊರು? ಉಡುಪಿ ಬ್ರೋ. ನಿಮ್ದು? ಉಮೇಶ್. ಜ್ವರ ಬರ್ಲಿ ಬರ್ಲಿ. ಯಾವ ಊರು? ನಿಮ್ದು? ಜ್ವರ ಬರ್ಲಿ. ಯಾವ ಊರು? ಮೈಸೂರು. ಹಿಂದೆ ಬ್ರೋ. ನಿಮ್ದು? ಶಿಲ್ಘಟ್ಟ. ಯಾವ ಹೆಸರು ಬ್ರೋ? ಮನೋಜ್. ನಿಮ್ದು? ನನ್ನ ಹೆಸರು ಸುದೀಪ್, ಶಿವಮೊಗ್ಗ. ಜ್ವರ ಬರ್ಲಿ. ನನ್ನ ಹೆಸರು ಸುದೀಪ್, ಶಿವಮೊಗ್ಗ. ಕೇಳಿಸ್ತಾ? ಅವ ಲಾಲು ಬೇಕು. ಸೋಮನಾಥ್ ಬಾಗಲಕೋಟೆ. ಸೋಮನಾಥ್ ಬಾಗಲಕೋಟೆ. ಪ್ರಸಾದ್ ತುಮಕೂರ್. ಪ್ರಸಾದ್ ತುಮಕೂರ್. ಪ್ರೀತಮ್ ಬ್ರೋ. ನನ್ನ ಹೆಸರು ಗೊತ್ತಲ್ಲ, ಹೇಳಲ್ಲ. ಮಂಜುನಾಥ್ ಬಿ. ನಿಮ್ದು ಹೇಳ್ರಿ ಜ್ವರ. ಗೊತ್ತಿಲ್ಲ ಅವ್ರದ್ದು ಎಲ್ಲ ಹೆಸರು ಹೇಳ್ರಿ ಇವ್ರಿಗಾಗಿ. ಹೆಸರು ಮಂಜುನಾಥ್ ಬಿ. ಹೆಸರು ಕೇಳಿಸ್ತಾ? ನನ್ ಕೇಳಿಸಿಲ್ಲ. ಹುಡುಗನ ಹೆಸರು ಕೇಳಿಸ್ತಾ? ಎಲ್ಲರಿಗೂ ಗೊತ್ತಲ್ಲ. ಓಕೆ ಜೋರಾಗಿ ಚಿನ್ನು ಹೇಳ್ತೀನಿ ಚಿನ್ನು, ಸ್ವಲ್ಪ ಜನ ರೆಡಿ ಮಾಡ್ಕೊತಾ ಇದೀನಿ. ಮೊದಲಿಗೆ ಎಲ್ಲರೂ ಗಿರಿಯಾನ ಟ್ರಾವೆಲ್ಸ್ಗೆ ಬಂದಿರೋದಕ್ಕೆ ತುಂಬಾ ಖುಷಿ ಆಗ್ತಿದೆ. ಎರಡನೇದು ಇವರೇ ಹೇಳಿದ್ರು. ಎರಡನೇದು ಬಂದಿರೋರೆಲ್ಲ ಯೂತ್ಸ್ ಆಗಿರೋದಕ್ಕೆ, ಫುಲ್ ಎನರ್ಜೆಟಿಕ್ ಆಗಿರೋದಕ್ಕೆ ಇನ್ನೂ ಜಾಸ್ತಿ ಖುಷಿ ಆಗ್ತಿದೆ. ಇದು ಏನು ಟ್ರಾವೆಲ್ದು ನೇಮ್ ಇದೆ. ಫಸ್ಟ್ ಗಿರಿಯಾನ ಆಯ್ತು. ಅದ್ ಯಾವಾಗ ಗಿರಿಯಾನ ಆಯ್ತೋ ನೀವೆಲ್ಲ ಬಂದು ಸೇರ್ತೀವಿ. ಅಲ್ಲಿಗೆ ಇವ್ರ ಅದೃಷ್ಟ ಸ್ಟಾರ್ಟ್ ಆಯ್ತು. ನಮ್ಗೆ ತುಂಬಾ ಖುಷಿ ಆಗಿದೆ. ಅಂಡ್ ಇವಾಗ ಈ ಒಂದು ಶುಭ ಸಮಾರಂಭಕ್ಕೆ ಒಂದು ಒಳ್ಳೆ ಗೇಮ್ ಆಡಿಸ್ತಾ ಇದೀನಿ. ಅಂಡ್ ಗೇಮ್ ಹೆಸರು ಇನ್ನು ಡಿಸೈಡ್ ಮಾಡಿಲ್ಲ, ಬಟ್ ನಾನು ಮಂಜು ಇಬ್ರು ಸೇರ್ಕೊಂಡು ಒಂದು ನಂಬರ್ ಹೇಳ್ತೀವಿ. ನಾನು 1 ಅಂದ್ರೆ ಮಂಜು 5 ಹೇಳ್ಬೋದು, ಯಾವ್ದಾರು ಹೇಳ್ಬೋದು. ನಿಮ್ ಇಷ್ಟು ಜನದಲ್ಲಿ ಯಾರು ಮೊದ್ಲು ಅವೆರಡನ್ನ ಆಡ್ ಮಾಡಿ ಕರೆಕ್ಟ್ ಆನ್ಸರ್ ಹೇಳ್ತಾರೆ ಅವ್ರ ಕೈಗೆ ಈ ಬಾಟ್ಲು ಕೊಡ್ತೀನಿ. ಅವರು ಈ ಬಾಟ್ಲು ತಗೊಂಡು ಯಾರು ಬೇಕಾದ್ರೆ ಹೊಡಿಬೋದು. ಸೂಪರ್. ಓಕೆ ನಾ ಫಸ್ಟ್ ಇವಾಗ ಹೇಳ್ರಿ. ಅರ್ಥ ಆಯ್ತು ಅನ್ಸುತ್ತೆ. ಗೈಸ್ ಹೆಸರು ನೀವ್ರೆ ಆಯ್ತು ಬಿಡ್ರಿ ನೋಡ್ರಿ. ಸ್ಕ್ರೀನ್ ಕಾಣಿಸ್ತೈತಾ? ನಂಬರ್ ಹೇಳ್ತೀವಿ, ಜೊತೆ ಹೇಳ್ಬೇಕು. ಯಾರು ಫಸ್ಟ್ ಹೇಳ್ತಾರೋ ಎಷ್ಟು 100 ತನಕ ಹೇಳ್ಬೋದಾ? 10 ಒಳಗೆ ಸಣ್ಣ. ಫಸ್ಟ್ ಓಕೆ ಎಷ್ಟು ಜನ ಇದ್ದಾರೆ?
21 21 ಜನ ಇದ್ದಾರೆ. 3 ಭಾಗ ಡಿವೈಡ್ ಮಾಡೋಣ. ಎಷ್ಟಾಯ್ತು ಗೊತ್ತಿಲ್ಲ. ನಿನ್ ಜನ್ಮಕ್ಕೆ ಹೋಗೋ. 7 ನೀವೇ ಹೆಂಗಾರೆ ಫಸ್ಟ್ ಗೇಮ್ ಸ್ಟಾರ್ಟ್ ಆಗ. ಈಗ ತೇಜು ಬ್ರೋ ಹೊಡಿತಾರ ಪಕ್ಕ ಹೆಣ್ಮಗು ಒಂದ್ ನಂಬರು ಆಯ್ತಾ? ಜೋರಾಗಿ ಒಂದ್ ನಂಬರ್ ಹೇಳಿ, ನಾನು ಒಂದ್ ನಂಬರ್ ಹೇಳ್ತೀನಿ. 3, 2, 1, 5. 7 ಎಷ್ಟು ಬಂತು ಇವಾಗ? 12 ಹೊಡ್ತಾ ಹೊಡಿ. ಯಾರ್ಗಾರು ಹೊಡಿರಿ, ಹೆಂಗಾರು ಹೊಡಿರಿ. 12 ಜನ ಹೊಡಿಬೋದಾ? 12 ಜನಕ್ಕಾರು ಹೊಡಿಬೋದು. ಒಬ್ಬರಿಗೆಲ್ಲ ಹೊಡಿಯಲ್ಲ ನಾನು. ಜೋರಾಗಿ ಕೊಡ್ರಿ. ಆಯ್ತದ? 12 ಆಯ್ತಾ? ಮಿಸ್ ಆಯ್ತು, ಬಿಡ್ರಿ. ಓಕೆ 1, 2, 3, 7. 7 3 ಯಾರಲ್ಲ ಅವಳು ಹುಡುಗಿ ದೆವ್ವ ಇದ್ದಂಗವಳೆ ಒಂದ್ ಮಣ ಮೇಕಪ್ ಹಾಕೊಂಡು ಹೊಡಿಯಕ್ಕೆ ಬರ್ತಾರಪ್ಪ ಎಲ್ಲ. ಕೊಡ್ರಿ. ಇದೆಲ್ಲ ಹೊರತಲ್ಲ, ಇದೆಲ್ಲ ಹೊರತಲ್ಲ. ಕೊಡು ಕೊಡು. ಹೆಚ್ಚು ಕಡಿಮೆ ಮಾಡ್ರೆ ತೇಜು ಬ್ರೋ ಕಸ ಹೊಡೆದು ಬಿಡ್ತಾರೆ ಹುಡುಗಿಯರೆಲ್ಲ ಸೇರಿ. ನೋಡೋಣ. ಗಂಡ್ಮಕ್ಳು ಫಸ್ಟ್ ಹೇಳಿದ್ರೆ ಯಾರಾದ್ರೂ ಒಬ್ರು ತಗೊಂಡು ಅಷ್ಟು ಜನ ಹೆಣ್ಮಕ್ಳು ಕೊಡ್ಬೇಕು. ಓ ಚೆನ್ನಾಗಿತ್ತಲ್ಲ ಆಟ. ಈ ಕಡೆ ಅಷ್ಟು ಟ್ಯಾಲೆಂಟ್ ಇರೋರು 5 ಇರೋರು ಸ್ಪೀಕರ್ ಯಾರು ರೈತ, ಸ್ಪೀಕರ್ ಯಾರ ಹತ್ರ ಆದ್ರೂ ನಂಬರ್ ಹೇಳ್ತೀವಿ. ಇಬ್ರು ಅನಲೈಸ್ ಮಾಡಿ ಹೇಳ್ಬೇಕು. ಇದು ಸ್ವಲ್ಪ ಕಷ್ಟ ಇದೆ, ಕೇಳಿಸ್ಕೊಂಡ ಮಾತ್ರ ಹೇಳಕ್. ಕಷ್ಟ ಎಲ್ಲ ಇಷ್ಟಪಟ್ಟು ಮಾಡ್ತೀವಿ ಏನ್ರಿ? ಹಂಗಾರೆ ಮಂಜು ಆನ್ಸರ್ ಮಾಡಿ. ಈ ತರ ಕೊಡ್ತಾ ಇರೋದು. ಕೊಡ್ರಿ ಇವ್ರೇನ್ ಮಾಡಿದ್ರು? ಇವ್ರ ಕ್ಲಾಸ್ಮೇಟ್. ಕೊಡ್ರಿ ಹಂಗಾರೆ. ಮೂಗಿ ಕೊಡ್ರಿ. ಮೂಗುದೈತೆ, ಮೂಗಿ ಕೊಡ್ರಿ. ಹಾ ಕೊಡ್ರಿ. ಹಾ ಒಂದು ಹೇಗ್ ಹೊಡ್ದ್ಯಾರ ನೋಡಿ. ನಾಯಿ ಕೊಡ್ತಾರಲ್ಲೇ. ಸ ರೇ ಗ ಮ ಪ ದ ನಿ ಸ. ಅಯ್ಯೋ ನಮ್ದೇ ಬಂದ್ಬಿಡ್ತಲ್ಲ. ಸಾಲಿಲ್ಲ. Thank you. ಅಲ್ಲಲ್ಲಲ್ಲಲ್ಲಲ್ಲಲ್ಲ ನಾವು ಕೊಟ್ಟ ಭಾರಿ ಟ್ಯಾಲೆಂಟ್ ಇದೆ. ಎಲ್ಲೋ ಸತ್ತಿದ್ದೆ ಎಷ್ಟು ದಿನ ಶಿಷ್ಯ, ನೀನು ನೋಡದೆ ಎಷ್ಟೊಂದ್ ದಿನ ಆಗೋಯ್ತಲ್ಲೋ. ಹೆಂಗ್ ಮುಂದೆ ಮಾಡ್ದಂಗ್ ಆಡೋದನ್ ಬಿಡಿ. ದೇವ್ರಾಣೆ ಹೇಳ್ತಾ ಇದ್ ನೀವ್ ಯಾರು ಉದ್ಧಾರ ಆಗಲ್ಲ. ಯಾರು ಇವ್ರಿಗೆ ಹೇಳ್ತಾರ?
ಭಾರಿ ಇದಾರಪ್ಪ ಇವರು. ನೋಡಿ ಸ್ವಾಮಿ ನಾವಿರೋದು ಹೀಗೆ